ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಪ್ರತಿ ವರ್ಷ ಅಕ್ಟೋಬರ್ 10 ವಿಶ್ವ ಮಾನಸಿಕ ಆರೋಗ್ಯದ ದಿನ ಅಂಥೇಳಿ ಆಚರಣೆ ಮಾಡಲಾಗ್ತಾ ಇದೆ. ಈ ಸಂದರ್ಭದೊಳಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾನಸಿಕ ಆರೋಗ್ಯದ ಬಗ್ಗೆ ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ನಮಗೆ ಬರುವಂಥ ಮಾನಸಿಕ ಕಾಯಿಲೆಗಳು, ಅವುಗಳಿಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಎಲ್ಲ ವಿಷಯಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಿಳ್ಕೊಳ್ಳೋಣ. ಈ ವಿಷಯವನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದೊಳಗೆ ಇವತ್ತು ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಿರಿಯ ತಜ್ಞ ಮಾನಸಿಕ ವೈದ್ಯರಾಗಿರುವಂತಹ ಡಾಕ್ಟರ್ ವಿಜಯೇಂದ್ರ ಮಹಾದೇವಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ವಿಜಯೇಂದ್ರ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ, ಮಾನಸಿಕ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಕ್ಟೋಬರ್ 10ನೇ ತಾರೀಕು. ಈ ಸಲದ ಒಂದು ಧ್ಯೇಯ ಏನಿದೆ ಮತ್ತು ಮಾನಸಿಕ ಕಾಯಿಲೆಗಳು ಸಾಮಾನ್ಯವಾಗಿ ನಾವು ಯಾವ ರೀತಿಯಾದಂತಹ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ, ಏನೇನು ಕಾರಣಗಳದಾವ, ಇದರ ಚಿಕಿತ್ಸಾ ಕ್ರಮಗಳು ಏನು ಮತ್ತು ಇಲಾಖೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಹಾಕೊಂಡಿದೆ, ಈ ಎಲ್ಲ ವಿಷಯಗಳನ್ನು ಇವತ್ತು ನಮ್ಮ ಶ್ರೋತೃಗಳಿಗೆ ತಿಳಿಸಿಕೊಡ್ತೀರಿ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯಿಂದ ಆಚರಿಸಲಾಗುತ್ತದೆ. ಮುಖ್ಯವಾದ ಕಾರಣ ಅಂದ್ರೆ ಈ ಮಾನಸಿಕ ಕಾಯಿಲೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು, ಇದರ ಬಗ್ಗೆ ಇರುವ ಒಂದು ತಪ್ಪು ನಂಬಿಕೆಗಳು ಹೋಗಲಾಡಿಸುವುದು, ಜನರು ಮತ್ತು ಈ ಕಾಯಿಲೆ ಬಗ್ಗೆ ಅರ್ಲಿ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಮಾನಸಿಕ ರೋಗಿಗಳಿಗೆ ಎಲ್ಲ ರೋಗಿಗಳ ತರ ನಾರ್ಮಲ್ ಆಗಿ ನೋಡಿಕೊಳ್ಳುವುದು ಮತ್ತೆ ಅವರ ಒಂದು ಹಕ್ಕುಗಳು ಸರಿಯಾಗಿ ಸಿಗುವಂತೆ ಗೊತ್ತಾಗಲು ಇದೆಲ್ಲ ತಿಳಿಸಿಕೊಡಲು ಪ್ರತಿ ವರ್ಷ ಒಂದು ಮಾನಸಿಕ ಆರೋಗ್ಯ ದಿನಾಚರಣೆ ಆಚರಿಸ್ತಾರೆ. ಆ ವರ್ಷ ಇರುವಂತಹ ಒಂದು ಪ್ರಾಬ್ಲಮ್ಗಳು ಏನು ಬಂದಿರ್ತವೆ ಅದ್ರ ಪ್ರಕಾರ ವಿಶ್ವ ಮಾನಸಿಕ ಆರೋಗ್ಯದವರು ಒಂದು ಘೋಷಣೆಯನ್ನು ಅನೌನ್ಸ್ ಮಾಡ್ತಾರೆ. ಈ ವರ್ಷದ ಘೋಷಣೆ ಏನಿದೆ ಅಂದ್ರೆ ಮಾನಸಿಕ ಆರೋಗ್ಯ ಸಾರ್ವತ್ರಿಕ ಒಂದು ಹಕ್ಕು. ಎಲ್ಲ ಅಂದ್ರೆ ಪ್ರತಿಯೊಬ್ಬ ಮಾನಸಿಕ ರೋಗಿದು ಆ ಒಂದು ಬೇಸಿಕ್ ರೈಟ್ಸ್, ಹ್ಯೂಮನ್ ರೈಟ್ಸ್, ಅವರಿಗಿರುವಂತಹ ಹಕ್ಕುಗಳು ಸಿಗುವಂತಾಗಬೇಕು. ಮಾನಸಿಕ ಕಾಯಿಲೆಗಳು ಅಂದ್ರೆ ಏನು ಅಂದ್ರೆ ಈ ಕಾಯಿಲೆಗಳಾದಾಗ ವ್ಯಕ್ತಿಯಲ್ಲಿ ಒಂದು ನಡವಳಿಕೆಗಳಲ್ಲಿ ವ್ಯತ್ಯಾಸ ಆಗ್ತದೆ, ಭಾವನೆಗಳಲ್ಲಿ ತೀವ್ರತರವಾದ ಬದಲಾವಣೆಗಳಾಗ್ತವೆ ಮತ್ತು ಅವರ ಒಂದು ಯೋಚನಾ ಲಹರಿಗಳು ಚೇಂಜಸ್ ಆಗ್ತವೆ. ಸೊ ಈ ಮಾನಸಿಕ ಕಾಯಿಲೆ ಬಂದಾಗ ಸಾಮಾನ್ಯವಾಗಿರುವಂತಹ ವ್ಯಕ್ತಿಯಲ್ಲಿ ಬದಲಾವಣೆಗಳು ಕಂಡು ಬಂದಾಗ ಅವರ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಉಂಟು, ಅಂದ್ರೆ ನಡವಳಿಕೆ ಬದಲಾವಣೆ ಆಗುತ್ತದೆ ಅಂತಂತೀರಿ. ತೀವ್ರತರದ ಮಾನಸಿಕ ಕಾಯಿಲೆ ಇರ್ಬೋದು. ಸೊ ಆ ವ್ಯಕ್ತಿಗೆ ಕೆಲವೊಂದು ಅನುಭವಗಳು ಅಥವಾ ಕೆಲವೊಂದು ತಪ್ಪು ನಂಬಿಕೆಗಳು ಆಯ್ತು ಅಂದ್ರೆ ಅವರು ಸಂಶಯದಿಂದ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಸುತ್ತಮುತ್ತ ಇದ್ದವರಿಗೆ ಕೆಲವೊಂದ್ಸಲ ವಿನಾಕಾರಣ ಅಥವಾ ಬೇಗ ಕೋಪಗೊಳ್ಳೋದು, ನಿದ್ದೆ ಕಡಿಮೆ ಆಗೋದು, ಯಾವುದೇ ಕಾರಣ ಇಲ್ಲದೆ ಸಿಟ್ಟಿಗೆ ಬರೋದು, ಅವರ ಒಂದು ದಿನನಿತ್ಯದ ತಮ್ಮ ಒಂದು ಸೆಲ್ಫ್ ಕೇರ್ ಕಡಿಮೆ ಆಗ್ತದ. ಸೊ ಇದರಿಂದ ಅವರ ಒಂದು ವ್ಯಕ್ತಿತ್ವನು ಬದಲಾವಣೆ ಆಗ್ತದ, ದಿನನಿತ್ಯದ ಕೆಲಸಗಳು ಕಡಿಮೆ ಆಗ್ತವೆ. ಎಲ್ಲಾ ಮಾನಸಿಕ ಕಾಯಿಲೆಗಳು ಈ ರೀತಿ ಆಗಲ್ಲ. ಕೆಲವು ತೀವ್ರತರವಾದ ಮಾನಸಿಕ ಕಾಯಿಲೆಗಳಲ್ಲಿ ಈ ತರ ತೊಂದರೆಗಳು ಉಂಟಾಗ್ತವೆ. ಅಂದ್ರೆ ಸ್ಕಿಜೋಫ್ರೇನಿಯಾ ಇರ್ಬೋದು, ಸೈಕೋಸಿಸ್ ಅಂತ ಇರ್ತೀವಿ, BPAD ಕಾಯಿಲೆ ಅಂತ ಇರ್ತಾರೆ. ಇದಲ್ಲದೆ ಕೆಲವು ಮೈನರ್ ಮೆಂಟಲ್ ಡಿಸಾರ್ಡರ್ಸ್ ಅಂತಾರೆ, ಅಂದ್ರೆ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್. ಇವು ಯಾವ ತರ ಇರ್ತಾವ ಅಂದ್ರೆ ಒಂದು ಆತಂಕದ ಕಾಯಿಲೆ ಇರ್ಬೋದು, ಭಯದ ಕಾಯಿಲೆ, ಆಂಗ್ಸೈಟಿ ಡಿಸಾರ್ಡರ್ಸ್ ಅಂದ್ರೆ ತುಂಬಾ ಬೇಗ ಟೆನ್ಷನ್ ತಗೊಳ್ಳೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ಲಾರ್ದೆ ಕೆಲಸ ಕಾರ್ಯದಲ್ಲಿ ಒತ್ತಡ ಅನುಭವಿಸೋದು. ಸೊ ಇವೆಲ್ಲ ಕಾಯಿಲೆಗಳು ಮೈನರ್ ಮೆಂಟಲ್ ಡಿಸಾರ್ಡರ್ಸ್. ಅಥವಾ ತುಂಬಾ ದಿವಸದಿಂದ ಒಂದು ಭಾವನೆಗಳು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ಲಿಲ್ಲ, ಮನಸ್ಸಿನಲ್ಲೇ ಒತ್ತಡ ಅನುಭವಿಸಿ ಅದನ್ನ ಸರಿಯಾಗಿ ಹೇಳ್ಕೊಳಕ್ ಆಗದೆ ಫಿಸಿಕಲ್ ಸಿಂಪ್ಟಮ್ಸ್ ತರ ಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ತುಂಬಾ ದಿವಸದಿಂದ ಮೈಕೆ ನೋವು ಕಡಿಮೆ ಆಗಲ್ಲ, ಸುಸ್ತಾಗೋದು, ಕೆಲಸ ಮಾಡಲಿ ಅನಿಶಕ್ತಿ ಆಗ್ತದೆ ಅಂತ ಹೇಳೋದು, ಇವೆಲ್ಲ ಕಾಮನ್ ಮೆಂಟಲ್ ಡಿಸಾರ್ಡರ್ಸ್. ಸೊ ಇವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಗಳ ಮುಖಾಂತರ ಅಥವಾ ಆಪ್ತ ಸಮಾಲೋಚನೆ ಮುಖಾಂತರ ನಾವು ಅವರಿಗೆ ಗುಣಮುಖ ಮಾಡಬಹುದು. ಇಂಥ ಒಂದು ಕಾಯಿಲೆಗಳಿಗೆ ಸಾಮಾನ್ಯವಾದಂತಹ ಕಾರಣಗಳು ಇವತ್ತಿನ ದಿವಸ ನಾವು ಏನು ನೋಡಬಹುದು ಅಂತೀರಿ? ಮಾನಸಿಕ ಕಾಯಿಲೆಗಳು ಇದಕ್ಕೆ ಉಂಟಾಗ್ತಾವ ಅಂದ್ರೆ ಒಂದೇ ಕಾರಣದಿಂದ ಹೇಳಕ್ ಬರಲ್ಲ. ಇಟ್ಸ್ ಮಲ್ಟಿ ಫ್ಯಾಕ್ಟರ್. ಅಂದ್ರೆ ಒಂದು ವ್ಯಕ್ತಿ ಬೆಳೆದು ಬಂದಂತ ಪರಿಸರ, ಒಳ್ಳೆಯ ವಾತಾವರಣದಲ್ಲಿ ಬೆಳೆದಿದ್ರು ಅಂದ್ರೆ ಅವರಿಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿರ್ತದೆ. ಕೆಲವರಿಗೆ ತುಂಬಾ ಕಷ್ಟಕರವಾದ ವಾತಾವರಣ ಇರುತ್ತೆ, ಅಂದ್ರೆ ಮನೆಯಲ್ಲಿ ಒಳ್ಳೆ ಸಪೋರ್ಟ್ ಇರಲ್ಲ, ಸುತ್ತಮುತ್ತ ಪರಿಸರ ಇನ್ಫ್ಲೂಯೆನ್ಸ್ ಸರಿಯಾಗಿ ಮಾಡಿರಲ್ಲ, ಸ್ಕೂಲಲ್ಲಿ ಅವ್ರಿಗೆ ಏನಾದರೂ ಒಂದು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಆಘಾತಕಾರಿ ಘಟನೆ ಅಥವಾ ಅವ್ರಿಗೆ ಮೇಲೆ ಏನಾದರೂ ಒಂದು ತೊಂದರೆಗಳಾಗಿತ್ತು, ಈ ಥರ ವ್ಯಕ್ತಿಗಳು ತುಂಬ ಬೇಗನೆ ಮಾನಸಿಕ ತೊಂದರೆಗಳು ಒಳಗಾಗಬಹುದು. ಇದೇ ಕಾರಣಕ್ಕೆ ಅಂತ ಹೇಳಕ್ ಬರಲ್ಲ, ಬಟ್ ಕೆಲವೊಂದು ಹೆರಿಡೇಟರಿ ಫ್ಯಾಕ್ಟರ್ಸ್ ಅಂದ್ರೆ ಮಾನಸಿಕ ಕಾಯಿಲೆಗಳು ಕೆಲವೊಂದು 20-30% ಜನ ಇದ್ದವರು ಬೇಗ ಪ್ರಿಡಿಸ್ಪೋಸ್ ಆಗ್ತಾರೆ ಕಾಯಿಲೆಗಳಿಗೆ. ಅಂದ್ರೆ ಯಾವುದಾದ್ರು ಒತ್ತಡ ಸನ್ನಿವೇಶದಲ್ಲಿ ಪ್ರಿಸಿಪಿಟೇಟ್ ಅಂದ್ರೆ ಕಾಯಿಲೆಗಳು ಉಲ್ಬಣ ಅಥವಾ ಕಂಡು ಬಂದ್ಬಿಡ್ತಾವೆ ಸಡನ್ಲಿ. ಈಗ ರೀಸೆಂಟ್ಲಿ ಅಂದ್ರೆ ಈಗ ನಮ್ದು ಒಂದು ಪರಿಸರ ಹೆಂಗಾಗಿ ಅಂದ್ರೆ ತುಂಬಾ ಒತ್ತಡದ ವಾತಾವರಣ ಇದೆ. ಈ ಕಾಯಿಲೆಗಳು ಕೆಲವೊಂದು ರೀಸೆಂಟ್ಲಿ ಕೋವಿಡ್ ಅಂತ ವಾತಾವರಣ ಬಂದಾಗ ಜನರಿಗೆ ತುಂಬಾ ಒಂದು ಭಯದ ವಾತಾವರಣ ಭಯ ಇತ್ತು. ಅದು ಅಲ್ಲದೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಬಗ್ಗೆ ಸೆಕ್ಯೂರಿಟಿ ಇರಲಿಲ್ಲ, ಕಾಯಿಲೆ ಬಂದ್ರೆ ಇವೆಲ್ಲ ಒಂದು ಜನರಿಗೆ ಕೆಲಸ ಕಾರ್ಯಗಳು ಟೈಮಿಗೆ ತೊಂದರೆಗೆ ಏರುಪೇರಾಯ್ತು. ಇವೆಲ್ಲ ಒಂದು ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಒತ್ತಡದ. ಸೊ ಇವೆಲ್ಲ ಕಾರಣದಿಂದ ಮಾನಸಿಕ ಕಾಯಿಲೆಗಳು ಸ್ವಲ್ಪ ಹೆಚ್ಚಾಗ್ತಾ ಇದಾವೆ ಈಗ. ಅಂದ್ರೆ ಈಗ ಮಾನಸಿಕ ಕಾಯಿಲೆಗಳಿಗೆ ಆಮೇಲೆ ನಮ್ಮ ಸೋಷಿಯಲ್ ಲೈಫ್, ಸಾಮಾಜಿಕ ಒಂದು ಜೀವನಕ್ಕೆ ನೇರವಾದಂತಹ ಒಂದು ಸಂಬಂಧ ಅದ ಅನ್ನುವಂಥ ಒಂದು ವಿಚಾರ ಇಲ್ಲಿ. ಈಗ ನಮ್ಮ ಜೀವನ ಹೆಂಗಾಗ್ಯದ ಅಂತಂದ್ರೆ ನಾನು ಒಬ್ಬನೇ ಇರ್ತೀನಿ, ನನ್ನ ಸುತ್ತಮುತ್ತಲು ಯಾರು ಬೇಡ, ನಾ ಆಯ್ತು, ನನ್ನ ಮೊಬೈಲ್ ಆಯ್ತು, ನನ್ನ ಜಗತ್ತಾಯ್ತು, ಈ ತರ ಇರೋದಕ್ಕೆ ಇಂಥ ಮಾನಸಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇದ್ದಾವೇನೋ ಅನ್ನುವಂಥದ್ದು
ತಾವೊಂದು ಮಾತು ಹೇಳಿದ್ರಿ, ತಮ್ಮ ಒಂದು ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡದೇ ಇರುವಂತಹ ಒಂದು ಸಂದರ್ಭದೊಳಗೆ ಅವು ಕೂಡಿಟ್ಟು ಒಂದು ದಿವಸ ಉಲ್ಬಣ ಆಗುವಂತಹ ಒಂದು ಸಾಧ್ಯತೆಗಳು ಅದಾವ ಅಂತ ಹೇಳಿದ್ರಿ. ಇದು ಒಂದು ಸೋಷಿಯಲ್ ಫ್ಯಾಕ್ಟರ್ಸ್ ಖಂಡಿತವಾಗಿ ಪರಿಣಾಮ ಬೀರುತ್ತದೆ. ಸೊ ಒಬ್ಬ ವ್ಯಕ್ತಿ ಒಬ್ಬರೇ ಯಾರ ಜೊತೆನೂ ಬೆರಲಿಲ್ಲ, ಅವ್ರ ಭಾವನೆ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೆ ಅವರಿಗೆ ತಮ್ಮದ ಒಂದು ತೊಂದರೆಗಳು ಬೇರೆ ಜೊತೆ ಹಂಚಿಕೊಂಡಿಲ್ಲಪ್ಪ ಅಂದ್ರೆ ಅವರಿಗೆ ಸೊಲ್ಯೂಷನ್ ಪರಿಣಾಮ ಸರಿ ಗೊತ್ತಾಗೋದಿಲ್ಲ. ಸೊ ಇವತ್ತು ನಾಳೆ ಬಹಳಷ್ಟು ಜನ ಹಂಗೆ ಆಗಿದೆ. ಪ್ರತಿಯೊಬ್ಬರದು ತಮ್ಮದ ಒಂದು ಜಗತ್ತಿನೊಳಗಿರ್ತಾರ. ಜಗತ್ತು ಅಂದ್ರೆ ತಾವು ಅವ್ರದ್ದು ಕೆಲಸ ಅವರ ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ. ಮುಂಚೆ ಆ ತರ ಫ್ಯಾಮಿಲಿ ಸಪೋರ್ಟ್ ಅಂತ ಇರ್ತಿತ್ತು. ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಬೇರೆಯವ್ರ ಜೊತೆ ಯಾವ ರೀತಿ ನಮ್ದು ಇದು ಪ್ರಾಬ್ಲಮ್ ಇದೆ ಯಾವ ರೀತಿ ಮಾಡ್ಬೋದು ಹೇಳೋದು, ಈ ರೀತಿ ಎಲ್ಲ ಮನೆಯಲ್ಲಿ ಸಮಾಧಾನಗಳು ಅಥವಾ ಸೊಲ್ಯೂಷನ್ ಸಿಗ್ತಾ ಇತ್ತು. ಅಥವಾ ಒಬ್ಬರ ತೊಂದರೆ ಇನ್ನೊಬ್ಬರು ನಾವು ಇದ್ದೀವಿ ಅನ್ನೋ ಒಂದು ಸಪೋರ್ಟ್ ಇದೆ ಅಂತ ಗೊತ್ತಾಗ್ತಿತ್ತು. ಈಗ ಎಲ್ಲರೂ ಅವ್ರವ್ರ ಲೈಫ್ ಅವರೇ ಲೀಡ್ ಮಾಡೋದ್ರಿಂದ ಫ್ಯಾಮಿಲಿ ಸಪೋರ್ಟ್ ಸ್ವಲ್ಪ ಕಡಿಮೆ ಆಗಿದ್ದಾವೆ ಈಗ ಕೆಲವೊಂದು ಕಡೆ. ಸೊ ಇದು ಒಂದು ಕಾರಣ ಉಂಟಾಗೋದು. ಆಮೇಲೆ ನ್ಯೂಕ್ಲಿಯರ್ ಒಬ್ಬರೇ ಇರ್ತಾರೆ, ಅವ್ರಿಗೆ ಹೆಚ್ಚಿಗೆ ಏನೇ ತೊಂದರೆ ಆದ್ರೂ ಅವ್ರವರೇ ಅನುಭವಿಸಬಹುದು. ಸೊ ಇದು ಒಂದು ಕಾರಣ ಹೆಚ್ಚಿಗೂ ಆಗಿರ್ಬೋದು. ಆಮೇಲೆ ಇನ್ನೊಂದು ಹೇಳಿದಂಗೆ ಸೋಷಿಯಲ್ ಸಪೋರ್ಟ್ ಅಂದ್ರೆ ಜನರಿಗೆ ಅವರು ಹೆಲ್ದಿ ಲೈಫ್ ಸ್ಟೈಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸರಿಯಾದ ಸಮಯದಲ್ಲಿ ಕೆಲಸ ಮಾಡೋದು, ಸರಿಯಾಗಿ ರೆಸ್ಟ್ ತಗೊಳ್ಳೋದು, ಸರಿಯಾದ ಆಹಾರ ಪದ್ಧತಿ, ಆಮೇಲೆ ಫಿಸಿಕಲ್ ಎಕ್ಸರ್ಸೈಸಸ್, ಸೊ ಒಳ್ಳೆಯ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಇದೆಲ್ಲ ಮಾಡೋದ್ರಿಂದ ಮಾನಸಿಕ ಕಾಯಿಲೆಗಳನ್ನ ನಾವು ದೂರ ಇಡಬಹುದು. ಸೊ ಪಾಸಿಟಿವ್ ಲೈಫ್ ಸ್ಟೈಲ್ಸ್ ಲೀಡ್ ಮಾಡಿದ್ರೆ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದಾವೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗ್ತಾ ಇದಾವೆ, ಬಹಳಷ್ಟು ಜನರದ್ದು ರೆಸ್ಟ್ ಕಡಿಮೆ ಆಗ್ತಾ ಇದಾವೆ, ಬೇರೆ ಬೇರೆ ವಿಧಗಳಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಬೆಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಕಳೆಯೋದಿರ್ಬೋದು, ಟಿವಿ ನೋಡೋದಿರೋದು. ಸೊ ಹಿಂಗಾಗಿ ರೆಸ್ಟ್ ಕಡಿಮೆ, ಕೆಲಸ ಮಾಡಿದ್ಮೇಲೆ ಅದರಲ್ಲೇ ಟೈಮ್ ಕಳೆಯೋದ್ರಿಂದ ನಿದ್ದೆ ಕಡಿಮೆ, ರೆಸ್ಟ್ ಕಡಿಮೆ, ಒತ್ತಡಗಳು ಹೆಚ್ಚು, ಇವೆಲ್ಲ ಮಾನಸಿಕ ಕಾಯಿಲೆಗಳು ಇವತ್ತು ಹೆಚ್ಚಾಗ್ತವೆ. ಡಾಕ್ಟರ್, ಈಗ ಮಾನಸಿಕ ಕಾಯಿಲೆ ಅದ ಅಂಥೇಳಿ ನಾವು ಹೆಂಗೆ ಗುರುತಿಡೋದು? ತಾವು ಹೇಳಿದ್ರಿ ಭಾಳ ಜಲ್ದಿ ಸಿಟ್ಟಿಗೆ ಬರುವಂಥದ್ದು, ಇರಿಕಿಂಗ್ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಆಮೇಲೆ ಸಿಟ್ಟು ಬರುವಂಥದ್ದು, ಇವೆಲ್ಲ ತಾವು ಹೇಳಿದ್ರಿ. ಆದರೂ ಕೂಡ ಮಾನಸಿಕ ಕಾಯಿಲೆ ಅನ್ನುವಂಥ ಒಂದು ವಿಚಾರಕ್ಕೆ ಬಂದಾಗ ಯಾರೂ ಒಪ್ಕೊಳ್ಳೋದಿಲ್ಲ ನನಗೆ ಮಾನಸಿಕ ಕಾಯಿಲೆ ಅದ ಅಂಥೇಳಿ. ಈಗ ಕುಟುಂಬದವರ ಜವಾಬ್ದಾರಿ ಏನಾಗ್ತದೆ, ಆಮೇಲೆ ಸಾಮಾಜಿಕ ಜವಾಬ್ದಾರಿ ಏನಾಗ್ತದೆ, ಇಲ್ಲ ಡಾಕ್ಟರ್ ಕಡೆ ಹೋಗಿ ನಾವು ಇವ್ರನ್ನ ತೋರಿಸ್ಬೇಕು ಅನ್ನುವಂಥದ್ದನ್ನು ಯಾವ ಸಂದರ್ಭದೊಳಗೆ ಅವರು ಇಂಥ ಒಂದು ಸ್ಟೆಪ್ಪನ್ನು ತಗೋಬೋದು ಅಂತ? ಏನಾಗುತ್ತೆ ಸರ್ ಅಂದರೆ, ಮುಖ್ಯವಾಗಿ ಮಾನಸಿಕ ಕಾಯಿಲೆ ಅಂದರೆ ಜನರಲ್ಲಿ ಒಂದು ತಪ್ಪು ನಂಬಿಕೆ ಬಾಳ. ಸೊ ಯಾರೂ ತಮ್ಮ ಮಕ್ಕಳಿಗೆ ಅಥವಾ ತಮ್ಮವರಿಗೆ ಮಾನಸಿಕ ಕಾಯಿಲೆ ಬಂದಂತ ಫಸ್ಟಿಗೆ ಒಪ್ಕೊಳ್ಳಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೇನು, ಈ ಒಂದು ಕಾಯಿಲೆ ಬಗ್ಗೆ ಇರುವ ಒಂದು ತಪ್ಪು ಕಲ್ಪನೆ ಅಥವಾ ಒಂದು ಕಳಂಕ ಭಾವನೆ, ಡಿಸ್ಕ್ರಿಮಿನೇಷನ್ ಅಂದ್ರೆ ಅವರಿಗೆ ಭೇದ ಭಾವ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮನೆಯಲ್ಲಿ ಅವ್ನ ಮಾತು ಕೇಳಲ್ಲ. ಸೊ ಸಮುದಾಯದಾಗೂ ಅವರಿಗೆ ಒಂದು ಭೇದ ಭಾವ ಮಾಡ್ತಾರೆ. ಈ ಕಾರಣದಿಂದ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ನಮ್ಮ ಒಂದು ಫ್ಯಾಮಿಲಿ ಕೆಟ್ಟ ಹೆಸರು ಬರ್ತದೆ ಅಂತ ತಗೊಂಡು ಜನರು ಕಾಯಿಲೆ ಆಗಿದೆ ಅಂತ ಅಕ್ಸೆಪ್ಟ್ ಮಾಡಲ್ಲ ಫಸ್ಟ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾನಸಿಕ ಕಾಯಿಲೆನೂ ಒಂದು ರೋಗ. ಕೆಮ್ಮು, ನೆಗಡಿ ಇಲ್ಲಂಗೆ ಹೆಂಗ್ ಬರ್ತದೆ ಅದೇ ತರ ಇದು ಒಂದು ಕಾಯಿಲೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಮಾನಸಿಕ ಕಾಯಿಲೆಗಳು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾವೆ ಬೇಸಿಕಲಿ ಅಂದ್ರೆ ಅವರ ಒಂದು ಭಾವನೆಗಳು ವ್ಯಕ್ತಪಡಿಸೋದ್ರಲ್ಲಿ, ಎರಡನೇದು ನಡವಳಿಕೆಗಳು, ಅವರ ಒಂದು ವರ್ತನೆಗಳು ಚೇಂಜಸ್, ಮೂರನೇದು ಯೋಚನಾ ಲಹರಿಗಳು ಅಂದ್ರೆ ಅವರ ಥಿಂಕಿಂಗ್ಸ್ ಚೇಂಜ್ ಆಗ, ಮೂರು ಬೇಸಿಕಲಿ ಬದಲಾವಣೆಗಳು ಉಂಟಾಗ್ತವೆ. ಭಾವನೆಗಳು ಏನಂದ್ರೆ ವ್ಯಕ್ತಿ ಸುಮ್ಮನೆ ಸಿಟ್ಟಿಗೆ ಬರಕ್ಕೆ ಸ್ಟಾರ್ಟ್ ಆಗ್ಬೋದು, ಅತಿಯಾಗಿ ಸಂತೋಷ, ತುಂಬ ಬೇಜಾರಲ್ಲಿರೋದು ಭಾಳ ದಿವಸದವರೆಗೂ, ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇರಲ್ಲ, ಇಂಟ್ರೆಸ್ಟ್ ಕಡಿಮೆ ಆಯಿತು, ತುಂಬ ಪ್ರತಿಯೊಂದು ಕೆಲಸಕ್ಕೂ ಸಣ್ಣ ಸಣ್ಣ ಕೆಲಸಕ್ಕೂ ಸುಸ್ತಾಗ್ತದೆ ಅಂತ ಹೇಳೋದು, ಒಬ್ಬರೇ ಮಾತಾಡೋದು, ಅನುಮಾನ ವ್ಯಕ್ತಪಡಿಸೋದು ಯಾವುದೇ ಕಾರಣ ಇಲ್ಲದೆ ಜನರ ಬಗ್ಗೆ, ನಾನೇ ಒಂದು ಜಂಬ ಕೊಚ್ಕೊಳ್ಳೋದು ಅತಿಯಾಗಿ ಯಾವುದೇ ಕಾರಣ ಇಲ್ಲದೆ, ಕೆಲವೊಂದು ದುಶ್ಚಟಗಳು ಬಿಡ್ಲಕ್ಕಾಗಲಾರದೆ ಇರೋದು. ಸೊ ಈ ಥರ ಒಂದು ಲಕ್ಷಣಗಳು ಏನು ತೊಂದರೆಗಳು ಕಂಡು ಬರ್ತವೆ. ಚೆನ್ನಾಗಿ ಏನು ಎಕ್ಸ್ಪ್ರೆಸ್ ತಿಳ್ಕೊತಾರೆ ಅಂದ್ರೆ ನಮಗೆ ಏನೋ ಮಾಟ ಮಂತ್ರ ಮಾಡಿರೋದು ಅಥವಾ ಕಾಯಿಲೆ ಅಂತ ಅಕ್ಸೆಪ್ಟ್ ಮಾಡಲ್ಲ, ಇದು ಏನೋ ಬೇಕಂತೆ ಮಾಡ್ತಾರೆ, ಕೆಲವು ಯಾರೋ ಮಾಡಿಸಿದ್ದಾರೆ ಅಂತ ಅನ್ನೋದು. ಈ ಥರ ಒಂದು ತಪ್ಪು ನಂಬಿಕೆಗಳಿಂದ ಚಿಕಿತ್ಸೆಗೆ ಬರಲಾರ್ದೆ ಮೊದಲು ಅವರು ಫೇತ್ ಹೀಲರ್ಸ್ ಹತ್ರ ಹೋಗೋದು ಅಥವಾ ದೇವರಿಗೆ ಹತ್ರ ಪೂಜೆ ಮಾಡೋದು, ಈ ಥರ ಸಮಯ ವ್ಯರ್ಥ ಮಾಡ್ತಾರೆ. ಕೆಲವೊಂದು ಈ ಥರ ಲಕ್ಷಣ ಕಂಡು ಬಂದರೆ ಮನೋರೋಗ ಶಾಸ್ತ್ರಜ್ಞ ಹತ್ರ ಬಂದು ತೋರಿಸಿದ್ರೆ ಬೇಗ ಚಿಕಿತ್ಸೆ ಗುಣಗಾದ್ರೆ ಸಂಪೂರ್ಣ ಗುಣ ಆಗುತ್ತೆ. ಸೊ ಇದರಿಂದ ಗುಣ ಆಗೋದ್ರಿಂದ ಅದ್ರ ಬಗ್ಗೆ ಇರುವಂಥ ಕಳಂಕ ಹೋಗ್ತದೆ. ಸೊ ಜನರಿಗೆ ಅಕ್ಸೆಪ್ಟೆನ್ಸ್ ಸ್ಟಾರ್ಟ್ ಆಗ್ತದೆ. ಈಗ ಜನ ಟ್ರೀಟ್ಮೆಂಟ್ಗೆ ಬರ್ತಾ ಇದ್ದಾರೆ ಈಗ, ಬಟ್ ಅಂದ್ರೆ ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಬೇಗ ಚಿಕಿತ್ಸೆ ಸಿಗಲ್ಲ. ಗ್ರಾಮೀಣ ಪ್ರದೇಶ ಜನರಿಗೆ ಬೇಗ ಬಂದು ಚಿಕಿತ್ಸೆ ತಗೊಳ್ಳೋದು ಕಷ್ಟ ಆಗ್ತಾ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ಈ ಮಾನಸಿಕ ಆರೋಗ್ಯ ದಿನಾಚರಣೆ ಮುಖಾಂತರ ಜನರಿಗೆ ಅರಿವು ಮೂಡಿಸೋದು, ಕಾಯಿಲೆ ಬಂದರೆ ಕಾಯಿಲೆ ಬಗ್ಗೆ ಚಿಕಿತ್ಸೆ ಇದೆ, ಚಿಕಿತ್ಸೆ ತಗೋಬೇಕು, ಜನರಿಗೆ ಸೌಲಭ್ಯ ತಗೊಳ್ಳೋಕೆ ನಾವು ಪ್ರೋತ್ಸಾಹ ಮಾಡ್ಬೋದು. ಈಗ ತಾವು ಹೇಳ್ದಂಗೆ ಈಗೇನೋ ದೊಡ್ಡ ದೊಡ್ಡ ಮಾನಸಿಕ ಕಾಯಿಲೆಗಳದಾವ, ಅವನ್ನ ಹಿಡ್ಕೊಂಡು ಸಣ್ಣ ಮಾನಸಿಕ ತೊಂದರೆಗಳ ತನಕನೂ ತಮ್ಮ ಇಲಾಖೆಯಲ್ಲಿ ಚಿಕಿತ್ಸೆ ಕೊಡಿಸೋದಕ್ಕೆ ಅವಕಾಶಗಳದಾವ. ಮತ್ತು ಈಗ ತಾವೇನು ಹೇಳಿದ್ರಿ, ಇಂಥ ಒಂದು ಕಾಯಿಲೆಗಳೇನಿರ್ತಾವೆ ಸಂಪೂರ್ಣವಾಗಿ ಗುಣ ಆಗುವಂಥದ್ದನ್ನು ಕೂಡ ನಾವು ನೋಡ್ಬೋದು, ಸರಿಯಾದ ಸಮಯಕ್ಕೆ ಅವರು ಚಿಕಿತ್ಸೆಯನ್ನು ಕೊಡಿಸಿದ್ರೆ ಅನ್ನುವಂಥ ಮಾತು. ಯಾವ ರೀತಿ ತಮ್ಮಲ್ಲಿ ಚಿಕಿತ್ಸಾ ಸೌಲಭ್ಯಗಳದಾವ, ಯಾವ ರೀತಿ ನಮ್ಮ ಜನ ಇವುಗಳನ್ನು ಅಂದ್ರೆ ಪೀಡಿತರು ಇವುಗಳನ್ನು ಪಡ್ಕೊಳ್ಬೋದು ಅಂತ ಇದ್ರಿ? ಈ ಮಾನಸಿಕ ಸೌಲಭ್ಯಗಳು
ನಮ್ಮಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗ ವಿಭಾಗ ಇದೆ. ಅಲ್ಲಿ ಮಾನಸಿಕ ರೋಗ ಚಿಕಿತ್ಸೆಗಳು ಸಿಗ್ತವೆ. ಅಂದರೆ ಕಾಯಿಲೆಗಳಿಗೆ ಔಷಧಿಗಳು ಸಿಗ್ತವೆ. ಔಷಧಿಗಳಲ್ಲದೇನು ಅವರಿಗೆ ಒಂದು ಕೆಲವೊಂದು ಸಲ ಆಪ್ತ ಸಮಾಲೋಚನೆ, ಅಂದರೆ ಖಿನ್ನತೆ ಕಾಯಿಲೆ ಇರ್ಬೋದು, ಆತಂಕ ಇರ್ತವೆ, ಈ ಥರ ಕಾಯಿಲೆಗಳಿಗೆ ಆಪ್ತ ಸಮಾಲೋಚನೆ ಮುಖಾಂತರ ಚಿಕಿತ್ಸೆ ಕೊಡ್ತೀವಿ. ಫ್ಯಾಮಿಲಿ ಸಪೋರ್ಟ್, ಅಂದರೆ ಕೆಲವೊಂದು ಕಾಯಿಲೆಗಳ ಬಗ್ಗೆ ಜನರಿಗೆ, ಕುಟುಂಬದವರಲ್ಲಿ ಕಾಯಿಲೆ ಬಗ್ಗೆ ಅರಿವು ಮೂಡಿಸಿ ಔಷಧಿಗಳು ಎಷ್ಟು ನಿಯಮಿತವಾಗಿ ತಗೋಬೇಕು ಅನ್ನೋದ್ರ ಬಗ್ಗೆ ಹೇಳೋದು. ಇದರಲ್ದೇನು ಕೆಲವೊಂದು ಸಲ ಕಾಯಿಲೆಗಳು ಗುಣ ಆಗಲಿಲ್ಲ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕ ಕೆಲಸ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಈ ಕಾಯಿಲೆ ನರಳೋದ್ರಿಂದ ಅವರ ಒಂದು ಕಲಿಯೋದು ಕಡಿಮೆ ಆಗಿರ್ಬೋದು, ಅಥವಾ ಅವ್ರ ಕೆಲಸ ಮಾಡೋ ಸಾಮರ್ಥ್ಯ ಕಡಿಮೆ, ಯೋಚನೆ ಮಾಡೋದು ಕಡಿಮೆ ಆಗಿರ್ಬೋದು. ಇದರಿಂದ ಡಿಸಬಿಲಿಟೀಸ್ ಅಂತ ಹೇಳ್ತೀವಿ, ಅಂದರೆ ಅವರ ಒಂದು ಸಾಮರ್ಥ್ಯಕ್ಕಿಂತ ಕಡಿಮೆ ಕೆಲಸ ಮಾಡೋರಾಗ್ಬಿಡ್ತಾರೆ. ಸೊ ಅಂಥವರಿಗೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಅಂಗವಿಕಲ ಪ್ರಮಾಣ ಪತ್ರ, ಅಂದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂತ ಕೊಡ್ತೀವಿ. ಅದು ಅಸೆಸ್ಮೆಂಟ್ ಮಾಡಿ, ಅಂದ್ರೆ ವಿಕಲಚೇತನರಿಗೆ ಏನು ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು ವ್ಯವಸ್ಥೆ ಇದೆ, ಅದೇ ರೀತಿಯಾದಂಥ ಒಂದು ಪ್ರಮಾಣ ಪತ್ರವನ್ನು ತಾವು ಕೂಡ ಮಾನಸಿಕ ಸಮಸ್ಯೆಗಳಿಂದ ಏನು ಸಾಮರ್ಥ್ಯ ಕುಗ್ಗುತ್ತದಲ್ಲ ಅಂಥ ಸಂದರ್ಭದೊಳಗೂ ಕೂಡ ತಾವು ಪ್ರಮಾಣ ಪತ್ರ ಕೊಡ್ತಾ ಇದ್ದೀವಿ. ಮಾನಸಿಕ ಕಾಯಿಲೆಯಿಂದ ಗುಣ ಆಗಲಿಲ್ಲ ಅಂದರೆ ಸೊ ಅವ್ರದ್ದು ಒಂದು ಅಂಗವಿಕಲತೆ ಪ್ರಮಾಣ ಪತ್ರ ಅಸೆಸ್ ಮಾಡಿ, ಸೊ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ಎಲಿಜಿಬಲ್ ಆಗ್ತಾರೆ ಅದ್ರ ಪ್ರಕಾರ ಅವರಿಗೆ ಸರ್ಟಿಫಿಕೇಟ್, UDID ಸರ್ಟಿಫಿಕೇಟು ನಮ್ಮ ಆಸ್ಪತ್ರೆಯಿಂದ ಪ್ರತಿ ಕೊಡ್ತಾರೆ. ಅದನ್ನು ಬಂದು ಗುಣ ಆಗ್ಲಾರ್ದವ್ರಿಗೆ ಒಳ ರೋಗಿಯಾಗಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತೀರಿ, ಹೊರ ರೋಗಿಯಾಗಿನೂ ಟ್ರೀಟ್ಮೆಂಟ್ ಕೊಡೋ ಫೆಸಿಲಿಟಿ ಇದಾವೆ ನಮ್ಮ ಹತ್ರ. ಔಷಧ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಸಂಪೂರ್ಣವಾಗಿ ಉಚಿತವಾಗಿ ತಾವು ಮಾಡುವಂಥದ್ದನ್ನು ನೋಡ್ಬೋದು. ನಮ್ಮದು ಸರ್ಕಾರಿ ಆಸ್ಪತ್ರೆ ಅಲ್ವಾ, ಹೀಗಾಗಿ ನಮ್ಮಲ್ಲಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಉಚಿತವಾಗಿರ್ತವೆ. ಸೊ ಯಾರಾದರೂ ಆಯುಷ್ಮಾನ್ ಭಾರತ್ ಬೆನಿಫಿಷರಿ ಇದ್ರಂದ್ರೆ ಅದರ ಅಡಿಯಲ್ಲಿ ಸಂಪೂರ್ಣ ಉಚಿತವಾಗಿರ್ತವೆ. ಅದರಲ್ಲಿ ಇಲ್ಲಿಲ್ಲ ಅಂದರೆ ಕೆಲವೊಂದು ನಮ್ದು ನಾಮಿನಲ್ OPD ಚೀಟಿ ತೆಗೆಯೋದು, ಕೆಲವೊಂದಿಷ್ಟು ಫೀಸ್ ಇರ್ತವೆ ನಮ್ಮದು ಸರ್ಕಾರದ. ಡಾಕ್ಟ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಈ ಮಾನಸಿಕ ಕಾಯಿಲೆಗಳು ಬಹುತೇಕ ಎಲ್ಲರಲ್ಲಿ ಬರ್ತಾ ಇರುವಂಥದ್ದು. ಆದರೂ ಕೂಡ ಮಕ್ಕಳಲ್ಲಿ ಬರುವಂತಹ ಸಮಸ್ಯೆಗಳು, ಹಿರಿಯರಲ್ಲಿ ಬರುವಂತಹ ಸಮಸ್ಯೆಗಳು, ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ಬೋದು. ಹೆಂಗೆ ಮಕ್ಕಳಲ್ಲಿ ನಡವಳಿಕೆ ತೊಂದರೆಗಳು ಇರ್ತವೆ. ಕೆಲವು ಮಕ್ಕಳು ಅತಿ ಚಟುವಟಿಕೆಯಿಂದ ಇರ್ತವೆ, ಅಂದರೆ ಹೈಪರ್ ಆಕ್ಟಿವ್ ಚಿಲ್ಡ್ರನ್ ಅಂತ ಕರಿತೀರಿ. ಕಲಿಕೆಯಲ್ಲಿ ನಿಧಾನವಾಗಿರ್ತವೆ, ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಇರ್ತವೆ. ಕೆಲವು ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಿರ್ತಾರೆ, ಇಂಟೆಲೆಕ್ಚುಲಿ ಚಾಲೆಂಜ್ ಅಥವಾ ಬುದ್ಧಿಮಾಂದ್ಯತೆ ಮಕ್ಕಳು ಅಂತ ಕರಿತೀವಿ. ಈ ಒಂದು ತೊಂದರೆಗಳು ಕಂಡು ಬಂದ ತಕ್ಷಣ ಇವರಿಗೆ ಬೆಳವಣಿಗೆಯನ್ನು ಯಾವ ರೀತಿ ಮಾಡಿಸ್ಬೇಕು, ತಂದೆ ತಾಯಿಗೆ ಒಂದು ಅರಿವು ಮೂಡಿಸ್ತಾರೆ. ನಮ್ಮಲ್ಲಿ ಈ ಮಕ್ಕಳಿಗೆ ಯಾವ ರೀತಿ ನೀವು ಹೆಚ್ಚಿನ ಸಪೋರ್ಟ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಬೇಕು, ಈ ಒಂದು ಸೌಲಭ್ಯ ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಕೊಡ್ತಾರೆ ನಮ್ಮ ಮನೋಶಾಸ್ತ್ರಜ್ಞರು ಅಂತ ಇರ್ತಾರೆ. ಡಾಕ್ಟ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಮಾನಸಿಕ ಕಾಯಿಲೆಗಳು ಅಂತ ಅಂದ್ಕೊಳ್ಳಿ ಯಾರೂ ಅದ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಂಗಿಲ್ಲ. ಒಂದು ನಿಷ್ಕಾಳಜಿ ಕೂಡ ಇದಕ್ಕೆ ಕಾರಣ ಆಗ್ತದ ಅಂತ ಹೇಳಿ ಅನ್ಬೋದು. ಆದ್ರೆ ಇಂಥ ಒಂದು ಸಂದರ್ಭದೊಳಗೆ ಏನು ಇಲಾಖೆ ಇದೆ, ಇಲಾಖೆಯ ಕಾರ್ಯಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಆಶಾ ಕಾರ್ಯಕರ್ತೆಯರು ಅಂತ ಹೇಳಿ ಅವರು ಕೂಡ ಮನೆ ಮನೆಗೆ ಹೋಗಿ ಅವರಿಗೆ ಎಲ್ಲ ಕುಟುಂಬದ ವ್ಯವಸ್ಥೆ ಗೊತ್ತಿರ್ತದೆ, ಎಲ್ಲರೂ ಪರಿಚಯ ಇರ್ತಾರೆ. ಅಂತಂದ್ರೆ ಒಟ್ಟು ಕ್ಷೇತ್ರ ಮಟ್ಟದೊಳಗೆ ಏನು ಕೆಲಸ ಮಾಡ್ತಾ ಇರ್ತಾರೆ ಅಂಥ ಸಿಬ್ಬಂದಿ ಇಲಾಖೆಗೆ ತಿಳಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೋ ಹೆಂಗೆ ಇದೆ ಸರಿ. ಯಾಕೆ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅಂತಿದೆ ನಮ್ಮ ರಾಜ್ಯದಲ್ಲಿ. ಸೊ ಇದರ ಅಂಗವಾಗಿ ಸಮುದಾಯದಲ್ಲಿ ಮಾನಸಿಕ ರೋಗಿಗಳಿಗೆ ಚಿಕಿತ್ಸೆ ಸಿಗುವಂತ ಸೌಲಭ್ಯ ಮಾಡಿದ್ದಾರೆ. ಸೊ ಇದನ್ನು ಹೋಗಲಾಡಿಸುವುದಕ್ಕೆ ಸಮುದಾಯ ಮಟ್ಟದಲ್ಲಿನೂ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಕಾರ್ಯಕ್ರಮಗಳು, ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅಂತಿದೆ, ಅದರಡಿಯಲ್ಲಿ ಜನರಿಗೆ ಅರಿವು ಮೂಡಿಸ್ತಾರೆ. ಈ ಒಂದು ಎಲ್ಲಾ ಆರೋಗ್ಯ ವಿಭಾಗ ಇದೆ, ಅದು ನಮ್ದು ಹಳ್ಳಿ ಗ್ರಾಮ ಮಟ್ಟದಿಂದ ಹಿಡಿದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ತನಕ ಒಂದು ಡಿಫ್ರೆಂಟ್ ವಿವಿಧ ಹಂತದಲ್ಲಿ ಆರೋಗ್ಯ ಸೇವೆಗಳು ಸಿಗ್ತವೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದೊಳಗೆ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಲಭ್ಯ ಅಂತೀರಿ? ಇದೆ, ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿಯೂ ಮಾನಸಿಕ ರೋಗಿಗಳ ಚಿಕಿತ್ಸೆ ಇಡಬೇಕಂತ ಒಂದು ಹೊಸ ಮಾನಸಿಕ ಆರೋಗ್ಯ ಅದೊಂದು ಅಧಿನಿಯಮ ಪಾಸ್ ಮಾಡಿರೋ ಪ್ರಕಾರ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆದಾಗ ಕೊಡಿಸಬೇಕು. ಸೊ ಅದು ಎಲ್ಲಾ ಕಡೆ ಒಂದೇ ತರ ಇರ್ಲಿಕ್ಕಿಲ್ಲ, ನಿಧಾನವಾಗಿ ಇದ್ರ ಬಗ್ಗೆ ಅರಿವು ಅಥವಾ ಜನರಿಗೆ ಚಿಕಿತ್ಸೆ ಬಗ್ಗೆ ಸೌಲಭ್ಯಗಳು ಸಿಗೋದ್ರ ಬಗ್ಗೆ ಮಾಡಿ ಕೊಡ್ತಾ ಇದ್ದಾರೆ. ಈಗ ಡಾಕ್ಟ್ರೆ, ಈಗ ನಮ್ಮ ಜನರಿಗೆ ಯಾರಿಗಾದರೂ ಮಾಹಿತಿ ಹೆಚ್ಚಿಗೆ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರನ್ನು ಕೊಡ್ಬೋದಾ? ಟೋಲ್ ಫ್ರೀ ಸಹಾಯವಾಣಿ 14416 ಅಥವಾ 1800-889-14416. ಸೊ ಇದು ಟೋಲ್ ಫ್ರೀ ಇರ್ತದೆ. ಅದು ಅಲ್ಲದೇನು 104 ಅಂತಿದೆ ಗೌರ್ಮೆಂಟ್ ಸಹಾಯವಾಣಿ. ಇದು ಎಲ್ಲ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ಗೆ ಬಗ್ಗೆ ಮಾಹಿತಿ ಕೊಡ್ತಾರೆ, ಎಲ್ಲಿ ಹೋಗ್ಬೇಕು, ಏನು ಮಾಡೋದು ಗೌರ್ಮೆಂಟ್ ಸರ್. ಆದ್ಮೇಲೆ ಈಗೇನು ಡಾಕ್ಟರ್ ಹೇಳಿದ್ರು ಉಚಿತ ದೂರವಾಣಿಗಳನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬೋದು. 1800-89-14416 ಈ ನಂಬರ್ನ ತಾವು ಸಂಪರ್ಕ ಮಾಡ್ಬೋದು. ಇಲ್ಲ ಅಂತಂದರೆ ಇನ್ನೊಂದು ಸಹಾಯವಾಣಿ ಇದೆ 104, ಇದನ್ನು ಕೂಡ ತಾವು ಸಂಪರ್ಕ ಮಾಡಿ ತಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ವಿಜಯೇಂದ್ರ ಮಹಾದೇವಪ್ಪ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದೊಳಗೆ ಯಾವ ರೀತಿಯಾದಂಥ ಮಾನಸಿಕ ಆರೋಗ್ಯ
ಕಾಪಾಡಿಕೊಳ್ಳುವಂಥ ಒಂದು ನಿಟ್ಟಿನೊಳಗೆ ನಮ್ಮ ಸಾರ್ವಜನಿಕರಿಗೆ ಏನೇನು ಸೌಲಭ್ಯಗಳು ಆರೋಗ್ಯ ಇಲಾಖೆಯಿಂದ ಸಿಗ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂಥ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಸಂರಕ್ಷಣೆ ಕುರಿತು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹಿರಿಯ ಮನೋರೋಗ ತಜ್ಞರಾಗಿರುವ ಡಾಕ್ಟರ್ ವಿಜಯೇಂದ್ರ ಮಹಾದೇವಪ್ಪ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ.